ಕರ್ಲಿ ಕ್ರ್ಯಾಬ್ನ ಇವತ್ತಿನ ವಿಡಿಯೋಗೆ ಎಲ್ಲರಿಗೂ ಸ್ವಾಗತ. ಇವತ್ತು ನಾನು ಬಂದಿರುವಂಥದ್ದು ನಮ್ಮ ವಿಟ್ಲದ ಚಂದಳಿಕೆ ಬಳಿರುವಂಥ ಬ್ರಿಡ್ಜ್ ಅಂಡರಲ್ಲಿ. ನಾನು ಲಾಸ್ಟ್ ಟೈಮ್ ಬಂದಿಲ್ಲಿ ಸುಮ್ಮನೆ ನೋಡಿ ಹೋಗಿದ್ದೆ. ಇವತ್ತು ನನ್ನ ಕಸಿನ್ ಜೊತೆ ಬಂದೆ. ನಾವು ಬೇರೆ ದುಬೈಯಿಂದ ಬಂದು ಎಲ್ಲಿಗಾದ್ರೂ ಹೋಗು ಅಂತ ಹೇಳ್ತಿದ್ದ. ಅದು ಇಲ್ಲಿಗೆ ಬಂದೆ. ಮೇಲಿಂದ ನೋಡೋಕೆ ತುಂಬ ನೀರಿದ್ದ ಕಾಣ್ತಾ ಇತ್ತು. ಇಲ್ಲೆಲ್ಲ ಮೀನು ಇರ್ತದೆ, ಇಲ್ಲ ಅಂತ ನಾವು ಅವಾಯ್ಡ್ ಮಾಡೋಗಿಲ್ಲ. ಶಿವನ ನನ್ನ ಕಸಿನ್. ಸೊ ಹಾಗೆ ನಾವು ಇಲ್ಲಿಗೆ ಬಂದು ನೋಡೋಕೆ ಉಂಟಲ್ಲ, ಪ್ಲೇಸ್ ದೂರದಿಂದ ನೋಡೋಕೆ ಯಾರು ಹತ್ಲಿಕ್ಕಿಲ್ಲ, ಆ ಥರ ಇತ್ತು. ತುಂಬ ಒಂದು ಹಾರರ್ ಪ್ಲೇಸ್ ಥರ ಇತ್ತು. ಆದರೂ ಓಕೆ ಹತ್ತು ಅಂತ ಇಲ್ಲಿ ಬಂದು ಇಲ್ಲಿಗೆ ನೋಡಿ ಈ ಥರದೊಂದು ಪ್ಲೇಸ್ ನೋಡ್ಲಿಕ್ಕೆ ಒಂದು ಜಾಲಿ ಆಗ್ತಿತ್ತು. ಒಳ್ಳೆ ಅಡ್ವೆಂಚರ್ ನಮಗೆ ವೀಕೆಂಡಲ್ಲಿ. ಹಾಗೆ ಬಂದು ಇಲ್ಲಿ ಎಲ್ಲ ನೋಡಿಕೊಂಡು, ಇದು ನಮ್ಮ ವಿಟ್ಲ ಮುಟ್ಟುವಾಗ ಒಂದು ಬ್ರಿಡ್ಜ್ ಸಿಗ್ತದೆ ಚಂದಳಿಕೆ ಅಂತ ಒಂದು ಪ್ಲೇಸಲ್ಲಿ. ಪ್ಲೇಸ್ ರಾಂಗ್ ಆಗಿದ್ರೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ನಾನು ನೋಡಿದಾಗ ಅದು ಚಂದಳಿಕೆ. ಹಾಗೆ ಇದು ಆ ಪ್ಲೇಸ್ ನೋಡೊಮ್ಮೆ. ಇಲ್ಲಿ ನೀರು ತುಂಬಿದಾಗ ಹೇಗಿರ್ತದೆ ಅಂತ ಗೊತ್ತಿಲ್ಲ. ಇವಾಗ ಮಾತ್ರ ಓಕೆ, ನಾನು ಸೇಫ್ಟಿ ಶೂಸ್ ಹಾಕಿದ್ದೆ. ಹಾಗೆ ಧೈರ್ಯದಲ್ಲಿ ಇದ್ದಲ್ಲೆಲ್ಲ ಕಾಲಿಟ್ಟುಕೊಂಡು ಹೋದೆ. ಅವ ಮಾತ್ರ ಉಂಟಲ್ಲ ಸ್ವಲ್ಪ ಹಿಂದೆ ಅವನು ನಿಲ್ಲಿಸಿದ. ನಾನು ಇಲ್ಲಿ ಒಂದು ಸೇಫ್ ಝೋನಲ್ಲಿ ನಿಲ್ಲು, ನಾನು ಹೋಗಿ ಬರ್ತಾನೆ ಅಂತ. ಅವನ ಹತ್ರ ಶೂಸ್ ಏನು ಇರಲಿಲ್ಲ, ಅದಕ್ಕೆ ನಾನು ಆ ಕಡೆ ಕರ್ಕೊಂಡು ಹೋಗ್ಲಿಲ್ಲ. ನಾನು ಮೇಲಿಂದ ನೋಡಿದ ಪ್ಲೇಸ್ ಉಂಟಲ್ಲ, ಅಲ್ಲಿ ಮುಂದೆ ಕಾಣ್ತಾ ಉಂಟಲ್ಲ ಆ ಪ್ಲೇಸ್ ಹೇಗಿತ್ತಂದ್ರೆ ಉಂಟಲ್ಲ, ಒಳ್ಳೆ ನೀರು ಡೀಪ್ ಇದ್ದಾಗೆಲ್ಲ ಕಾಣ್ತಾ ಇತ್ತು. ಹತ್ರ ಒಂದು ನೋಡೋಕೆ ಎಂತ ಇಲ್ಲ, ಮೊಣಕಾಲು ತನಕ ಮಾತ್ರ ಇರೋದು ನೀರು. ಹಾಗೆ ಓದೋದಕ್ಕೆ ಟೈಮ್ ವೇಸ್ಟ್ ಮಾಡಬಾರ್ದಲ್ಲ, ಸುಮ್ಮನೆ ಹತ್ತಿಕೊಂಡು ಹೋದೆ ನಾನು. ಕಸ ಮಾತ್ರ ಉಂಟಲ್ಲ ಹೇಳಿ ಸುಖ ಇಲ್ಲ. ಈ ಬ್ರಿಡ್ಜಿ ಕೆಳಗಡೆ ಉಂಟಲ್ಲ ಪಿಲ್ಲರಲ್ಲಿ ಬಂದು ಬಾಕಿ ಆಗುವಂಥ ಕಸಗಳು, ನೀರು ಕಮ್ಮಿ ಆಗುವ ಅಲ್ಲೇ ಬಾಕಿ. ಆಮೇಲೆ ಸೊಳ್ಳೆ ಆದಿದಂತ ಎಲ್ಲ ಉಂಟಲ್ಲ ಬರ್ತಾ ಇರ್ತದೆ ಅಲ್ಲಿ. ನೋಡಿ ಒಮ್ಮೆ ಹೇಗೆ ಉಂಟು ಅಂತ. ಸೊ ಲೆಟ್ಸ್ ಸ್ಟಾರ್ಟ್. ಮೊದಲನೇ ಥ್ರೋ ಹೇಳ್ದೆ, ಎರಡನೇ ಥ್ರೋ, 3, 4, 5, 6, 7, 8, 9, 10ಕ್ಕಿಂತ ಜಾಸ್ತಿ ಮಾಡಿದ್ದಾನೆ. ವಿಡಿಯೋ ಸುಮ್ಮನೆ ಲೆಂತ್ ಮಾಡೋದು ಬೇಡ ಅಂತೇಳಿ 10 ಇಟ್ಟದ್ದು. ಆಮೇಲೆ ಗೊತ್ತಾಯ್ತು ಇಲ್ಲಿ ಸ್ಟ್ರೈಕ್ ಸಿಗ್ತಾ ಇಲ್ಲ ಅಂತ. ಇಲ್ಲ, ಇಲ್ಲಿ ಮೀನು ಇರ್ಬೋದು, ಅದು ನನಗೆ ಕನ್ಫರ್ಮ್ ಉಂಟು. ಬಟ್ ಸ್ಟ್ರೈಕ್ ಸಿಗ್ತಾ ಇಲ್ಲ. ಹಾಗೆ ನಾವು ಬಂದ ದಾರಿಗೆ ಸುಂಕ ಇಲ್ಲ ಅಂತೇಳಿ ಉಂಟಲ್ಲ, ಸೀದಾ ಅಲ್ಲಿಂದ ಹೊರಟು ಹೋದ. ಒಂದೂವರೆ ಗಂಟೆಲೆಲ್ಲ ಇದ್ದೀನಿ ನಾನು. ಆಮೇಲೆ ಮೆಲ್ಲದ್ದು ಹೋದೆ ಅಲ್ಲಿಂದ. ಇಲ್ಲಿ ಆಗ್ಲಿಕ್ಕಿಲ್ಲ ಇನ್ನು ಅಂತ. ಮಾತ್ರ ಪ್ಲೇಸ್ ಒಂದು ನೋಡ್ಲಿಕ್ಕೆ ಜಾಲಿ ಆಗ್ತಿತ್ತು, ಒಳ್ಳೆ ಅಡ್ವೆಂಚರ್ ಪ್ಲೇಸ್. ನಿಮಗೆ ಈ ಸುಮ್ಮನೆ ಎಲ್ಲ ಬಂದು ಒಮ್ಮೆ ನೀರಲ್ಲಿ ಇಳಿದು ಹೋಗ್ಬೇಕು ಅಂತಲ್ಲ ಆದ್ರೆ ಉಂಟಲ್ಲ ಆರಾಮ್ಸೆ ಬರ್ಬೋದು. ಯಾಕಂದ್ರೆ ಇಳಿಯುವ ಪ್ಲೇಸ್ ಎಲ್ಲ ಉಂಟು. ಕಾಲ್ನಡೆಯಲ್ಲಿ ಸ್ವಲ್ಪ ನೋಡಿಕೊಳ್ಳಿ. ನನ್ನ ತಲೆ ಆವಾಗಲು ಕಾಲ್ನಡೆಯಲ್ಲಿ ಇರೋದು ನೋಡಿಕೊಂಡು ಹೋಗುದು ನಾನು ನೋಡಿ. ಆಮೇಲೆ ಈ ಥರದ ಶೂಸ್ ಹಾಕೊಂಡು ಒಂದು ದೊಡ್ಡ ಕೆಲಸ ಅಂತಂದ್ರೆ ಒಳಗಡೆ ನೀರು ಹೋಗ್ತದೆ. ಮೊಣಕಾಲು ತನಕ ನೀರು ಬಂದ್ರೆ ಉಂಟಲ್ಲ ಸೀದಾ ಒಳಗಡೆ ಹೋಗ್ತದೆ. ಆಮೇಲೆ ಆ ನೀರನ್ನು ಎತ್ತಿಕೊಂಡು ನಾವು ನಡಿಬೇಕು. ಫಿಶಿಂಗ್ ಅಂದರೆ ಇಟ್ಸ್ ನಾಟ್ ಅನ್ ಈಸಿ ಟಾಸ್ಕ್. ಮೀನು ಸಿಗದೇ ಇದ್ದರೂ ಅದರ ಎಫರ್ಟ್ ನಾವು ಹಾಕಿರಬೇಕು. ಸೊ ಇಲ್ಲಿಗೆ ನನ್ನ ವಿಡಿಯೋ ಆಯಿತು. ವಿಡಿಯೋ ಇಷ್ಟ ಆಗಿದ್ರೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಟು ಕರ್ಲಿ ಕ್ರ್ಯಾಬ್. ಬಾಯ್.